ಏನ್ ಸತ್ಯಣ್ಣ? ವಂಶಿ ನೋಡು, ಅಜಿತ್ಗೆ ನಮ್ಮಿಬ್ರು ವಿಷಯ ಗೊತ್ತಾಯ್ತು. ನೀನು ಈಗಲೇ ಮನೆ ಬಿಟ್ಟು ಹೊರಟ್ಬಿಡು. ಮನೆಯವ್ರಿಗೆಲ್ಲ ನಾನು ಏನೋ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಹೊರಟ್ಬಿಡು ನೀನು. ಯಾಕೆ ಸತ್ಯಣ್ಣ? ನನಗೆ ಸಿಚುವೇಶನ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೀರಾ? ವಂಶಿ, ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೋ. ನೀನು ಹೊರಟ್ಬಿಡು ಅಂದ್ರೆ ಹೊರಟ್ಬಿಡು ಅಷ್ಟೇ. ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅಜಿತ್ ರಾಮ್ ಅವರಿಗೆ ಸತ್ಯ ಗೊತ್ತಾದ ಮೇಲೆ ವಿಷಯನ ಅರಗಿಸ್ಕೊಳಕ್ಕಾಗ್ತಿಲ್ಲ ಅಲ್ವಾ ಸತ್ಯಣ್ಣ? ಈ ವಂಶಿ ಅಂದರೆ ಏನು ಆಟ ಆಡೋ ಗೊಂಬೆ ಅಂತ ಅನ್ಕೊಂಡಿದ್ದೀರಾ? ಹೇಗೆ ಬೇಕು ಹಾಗೆ ಆಟ ಆಡ್ಸ್ಕೊಳ್ಳೋದಕ್ಕೆ. ಈ ಗೊಂಬೆ ಗೂಬೆ ಆಟಗಳೆಲ್ಲ ನನ್ನ ಹತ್ರ ಬೇಡ ಅಂತ ನಿಮ್ಮ ಫ್ರೆಂಡ್ಗೆ ಅರ್ಥ ಮಾಡಿಸು. ಇಲ್ಲ ಅಂದ್ರೆ ಪರಿಣಾಮಗಳು ನೆಟ್ಟಿಗಿರಲ್ಲ. ಅದೇನ್ ಬೇಕಾದ್ರೂ ಆಗಲಿ, ನಾನು ಅನ್ಕೊಂಡಿರೋ ಕೆಲಸ ಮುಗಿಯೋ ತನಕ ಒಂದು ಹೆಜ್ಜೆನೂ ಹಿಂದೆಡಲ್ಲ. ವಂಶಿ ಅವರೇ, ಎಷ್ಟೊತ್ತು? ಬೇಗ ಬನ್ನಿ. ಭೂಮಿ ಅವರೇ, ನೆಕ್ಸ್ಟ್ ಗೇಮು ನಾವು ಮತ್ತೆ ನೀವು ಉನ್ನತಿ ಮಾಡಾಡೋಣ, ಚೆನ್ನಾಗಿರುತ್ತಲ್ವಾ? ನಾವಿಬ್ರು ಒಂದಾದ್ರೆ ನಮ್ಮನ್ನ ಯಾರು ಸೋಲ್ಸಕ್ಕಾಗಲ್ಲ ಅಲ್ವಾ? ಸರಿ, ಬೇಗ ಬನ್ನಿ. ಅಜಿತ, ನೀನು ಕೋಪ ಮಾಡ್ಕೋಬೇಡ. ಕಂಟ್ರೋಲ್ ಯುವರ್ ಸೆಲ್ಫ್. ಅಜಿತ, ಅವ್ನು ತುಂಬಾ ಒಳ್ಳೆ ಹುಡುಗ ಕಣೋ. ಇವತ್ತೇ ಅವನು ನನಗೆ ಕಂಟ್ರೋಲ್ ಮಾಡೋಕ್ಕಾಗ. ಈಗ ಅಪರಾಧಿ ಆಗಿರ್ಬೇಕಾದ್ರೆ ಈ ಕೇಸ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸತ್ಯಣ್ಣ? ಅಲ್ಲ, ನನ್ನ ಅಜಿತ, ಬ್ರೋ, ನೀವ್ ಹೇಳಿದ್ಮೇಲೆ ನಂಗೆ ಅನ್ನಿಸ್ತು ಇವತ್ತು ಯಾಕೆ ಚಳಿಗೆ ನಾವು ಕ್ಯಾಂಪ್ ಫೈರ್ ಹಾಕ್ಬಾರ್ದು ಅಂತ. ಸೊ ಇವತ್ತು ನಮ್ ಲಾನ್ ಅಲ್ಲಿ ಕ್ಯಾಂಪ್ ಫೈರ್ ಹಾಕಿ ನಾವೆಲ್ಲರೂ ಚಳಿ ಕಾಯಿಸ್ಕೊಳ್ಳೋಣ. ಸೂಪರ್ ಐಡಿಯಾ ಇದೆ. ಓಕೆ ಕಣೋ, ಸೂಪರ್ ಸೂಪರ್. ಯಾಕೆ ಅಜಿತ, ಏನಾಯ್ತು? ಎಲ್ಲಿ ಅಂದ? ಏನಿಲ್ಲ, ಮೈಸೂರು ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕಿತ್ತು ಅಷ್ಟೇ. ಅದೇ ಅಲ್ಲ, ಈಗ ನಾರ್ಮಲ್ ಆಗಿ ಕೇಳಿದ್ರೆ ನಾವ್ ಆಗ್ಲೇ ಉತ್ತರ ಕೊಡ್ತಾ ಇದ್ವಿ. ವಂಶಿಯಲ್ಲಿ ಅವ್ನು ಬಂದ್ರೆ ಪಾಪ ಅವನು ಹಾಗೆ ಕೇಳಿದ್ದು, ನಿಮಗೆ ಹಾಡಿನ ಮಧ್ಯೆ ಹಾಗೆ ಕೇಳಿಸಿದೆ ಅಷ್ಟೇ. ಅವರು ಏನೋ ಬಿಸ್ನೆಸ್ ಕಾಲ್ ಅಂತ ನನ್ನ ರೂಮ್ಗೆ ಹೋಗಿ ಕಾಲ್ ಅಟೆಂಡ್ ಮಾಡ್ತಾ ಇದ್ರು. ಏನು ಅವ್ರ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಕಂಪ್ನಿ ಸ್ಟಾರ್ಟ್ ಮಾಡೋದಾ? ಅದೇ ಡಿಸ್ಕಷನ್, ಅದಕ್ಕೆ ಬಂದಿದ್ದು ಈಗ. ಡಿಸ್ಕಷನ್ ಎಲ್ಲ ಆಮೇಲೆ ಮಾಡ್ಕೊಳ್ಳಿ, ಇವಾಗ ಬನ್ನಿ ನಮ್ ಜೊತೆ ಡ್ಯಾನ್ಸ್ ಮಾಡಿ ಬನ್ನಿ. ಬರೋವರೆಗೂ ಕಾಯಕ್ಕಾಗಲ್ಲ. ಬ್ರೋ ಬ್ರೋ ಬ್ರೋ, ನೀವು ಮುಂದುವರಿಸಿ, ಬರ್ತೀವಿ. ಮುಂದುವರಿಸಿ, ಬಂದೆ ಭೂಮಿ. ಬ್ರೋ ಯಾಕೆ ಗ್ರರ್ ಅಂತಿದ್ದಾನೆ? ಹಾಗೇನಿರಲ್ಲ ಕಣೋ, ಸತ್ಯ ಹೇಳಿದ್ನಲ್ಲ ಏನೋ ಬಿಸ್ನೆಸ್ ವಿಷಯ ಅಂತ. ಸರಿ ಮಾವ, ಬನ್ನಿ ನಾವು ಬ್ಯಾಂಗಲ್ ಬಂಗಾರಿಗೆ ಡ್ಯಾನ್ಸ್ ಮಾಡಿ. ಬರ್ಬೇಕು ಇನ್ಸ್ಪೆಕ್ಟರ್ ಅಜಿತ್ ಅವರೇ, ಲಾಯರ್ ಸತ್ಯಣ್ಣ ಅವರೇ, ಕೂತ್ಕೊಳ್ಳಿ. ಏನೇ ಹೇಳಿ, ನಿಮ್ಮಿಬ್ರದ್ದು ಒಂಥರ ಸೂಪರ್ ಕಾಂಬಿನೇಷನ್. ಒಬ್ರು ಹೇಳ್ಕೊಂಡು ಹೋಗ್ತಾರೆ, ಇನ್ನೊಬ್ರು ಕರ್ಕೊಂಡ್ ಬರ್ತಾರೆ. ಆದ್ರೆ ಒಂದು ಸಲ ಈ ಅಜಿತ್ ರಾಮ್ ನಾರಾಯಣ್ ಹೇಳ್ಕೊಂಡು ಹೋಗಿ ಒಳಗಡೆ ಹಾಕಿದ್ರೆ ಬರೋ ಸೀನೇ ಇಲ್ಲ. ವಾವ್, ದಟ್ಸ್ ರಿಯಲಿ ಗ್ರೇಟ್. ಸಮಾಜಕ್ಕೆ ನಿಮ್ಮಂತ ಇನ್ಸ್ಪೆಕ್ಟರ್ ಬೇಕೇ ಬೇಕು, ಆವಾಗಲೇ ಸ್ವಲ್ಪ ಇಂಪ್ರೂವ್ ಆಗೋದು. ಇಲ್ಲಿಗೆ ನಾನು ಬಂದಿದ್ದು ಅದಕ್ಕಲ್ಲ. ಈಗಲೇ ನಿಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈ ಮನೆಯಿಂದ ಹೊರಗಡೆ ಹೋದ್ರೆ ಸರಿ. ಇಲ್ಲ ಅಂದ್ರೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಮಾತಾಡಬೇಕಾಗತ್ತೆ, ಕೆಲಸ ಮಾಡಬೇಕಾಗತ್ತೆ. ಅಲ್ಲ ಅಜಿತ್ ಅವರೇ, ನೀವು ಯಾವಾಗಲೂ ಪೊಲೀಸ್ ಆಗೇ ಇರ್ತೀರಪ್ಪ. ಮನೆಯಲ್ಲೂ ಅಷ್ಟೇ, ಸ್ಟೇಷನಲ್ಲೂ ಅಷ್ಟೇ. ಒಳ್ಳೆ ಯೂನಿಫಾರ್ಮ್ನ ಮೈ ಮೇಲಲ್ಲ ಮನ್ಸ್ಗೂ ಹೊತ್ಕೊಂಡ್ಬಿಟ್ಟಿದ್ದೀರಲ್ಲ. ಅಜಿತ, ನಾನು ಹೇಳ್ತೀನಿ, ವಂಶಿ ಏನು ಮಾತಾಡದೆ ನೀನು ಮನೆ ಬಿಟ್ಟು ಹೋಗು. ಸತ್ಯಣ್ಣ, ಇಲ್ಲಿವರೆಗೂ ನೀವು ಮಾತಾಡಿದ್ದು ಸಾಕು. ವಂಶಿ, ತುಂಬ ಸಮಾಧಾನವಾಗಿ ನಿನ್ನ ಹತ್ರ ಹೇಳ್ತಿದ್ದೀನಿ, ಈ ಮನೇಲಿ ನಿನ್ನ ಜಾಗ ಇಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ ಥರ ಗಲಾಟೆ ಮಾಡ್ತಾ ಈ ಮನೆ ಬಿಟ್ಟು ಹೊರಡ್ತಾರು. ಅಜಿತ್, ನೀನು ಈ ಮನೆಯಿಂದ ನನ್ನನ್ನು ಆಚೆ ಹಾಕ್ಬೋದು ಅಷ್ಟೇ, ಆದರೆ
ಈ ಮನೇಲಿರೋ ಮನಸ್ಸುಗಳಿಂದ ನನ್ನ ಆಚೆ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಅಸಾಧ್ಯವಾಗಿರುವಂಥದ್ದನ್ನ ಸಾಧಿಸದ ಈ ಅಜಿತ್ ರಾಮನಾರಾಯಣ್ ಸ್ಟೈಲ್. ಡೋಂಟ್ ಮೆಸ್ ವಿತ್ ಮೀ. ಐ ಡೋಂಟ್ ವಾಂಟ್ ಮಿಸ್ ವಿತ್ ಯು. ಯಾಕಂದ್ರೆ ನನಗೆ ಬೇಕಾದ ಕೆಲಸ ಇದೆ. ಹಾಗಿದ್ಮೇಲೆ ಇನ್ನೂ ಯಾಕೆ ಇಲ್ಲಿದ್ಯಾ? ಹೊರಡು. ನಾನು ಬಂದಿರೋ ಕೆಲಸ ಇನ್ನೂ ಆಗಿಲ್ಲ ಅಜಿತ್ ಅವರೇ. ವಂಶಿ ನಿನ್ ತಮ್ಮಯ್ಯ, ಯಾಕೆ ಹೀಗೆಲ್ಲ ಆಡ್ತಿದ್ಯಾ ನೀನು? ದಯವಿಟ್ಟು ಇಲ್ಲಿಂದ ಹೊರಟ್ಬಿಡು. ಹಾಗಾದ್ರೆ ನಿಮ್ಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದು ಬೇಡವಾ? ಅದೆಲ್ಲ ನಾನು ನೋಡ್ಕೋತೀನಿ, ನೀನು ಹೊರಡು. ಸರಿ ಆಗಿದ್ರೆ ಹೋಗ್ತೀನಿ. ಆದರೆ ನಂದು ಒಂದು ಕಂಡೀಷನ್ ಇದೆ. ಭೂಮಿಯವರಿಗೆ ನಿಮ್ಮ ಪ್ರೀತಿನ ಹೇಳ್ಕೋಬೇಕು. ನೀವು ನಿಮ್ಮ ಪ್ರೀತಿನ ಹೇಳಿದ ನೆಕ್ಸ್ಟ್ ಸೆಕೆಂಡ್ ನಾನು ಮನೆ ಬಿಟ್ಟು ಹೋಗ್ತೀನಿ. ಅಲ್ಲಿವರೆಗೂ ನಾನು ಕಾಲು ಕೀಳೋ ಮಗನೇ. ಯಾಕೋ ನಿಮ್ಗೆ ಇಷ್ಟೊಂದು ಹಠ? ಸತ್ಯನಾ, ಮನುಷ್ಯ ಆದವನಿಗೆ ಹಠ ಇರಲೇಬೇಕು. ಇಲ್ಲ ಅಂದ್ರೆ ಎಲ್ಲಾನು ಕಳ್ಕೊಂಡ್ಬಿಡ್ತಾನೆ ಬದುಕಲ್ಲಿ. ಹಠ ಚಟ ಎರಡನ್ನೂ ಬಿಡಿಸೋ ಅಭ್ಯಾಸ ನನಗಿದೆ. ಅಜಿತ್ ಅವರೇ, ಈ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬಿಡಿ. ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ತುಂಬ ಹೆದರ್ಕೊಂಡ್ಬಿಟ್ಟಿದ್ದೀನಿ ನಾನು. ಅಜಿತ್ ಅವರೇ, ಏನ್ರಿ ನೀವು ಇದೇ ಫೋರ್ಸಲ್ಲಿ ನಿಮ್ಮ ಪ್ರೀತಿನ ಭೂಮಿಯವ್ರ ಹೋಗಿ ಹೇಳಿ. ಹೇಳಿಲ್ಲ ಅಂದ್ರೆ ಎಲ್ಲರಿಗೂ ನಿಮ್ಮ ಮತ್ತೆ ಭೂಮಿಯವ್ರ ಮದುವೆ ಸುಳ್ಳು ಅಂತ ಹೇಳ್ತಿದ್ದೆ. ಇವಳು ಗೊತ್ತಾದ್ರೆ ಮುಂದೋಯ್ತು, ಮನೆಗೆಲ್ಲ ಗೊತ್ತಾದ ಹಾಗೆ. ಮಾ, ನನಗೆಲ್ಲ ವಿಷಯನೂ ಗೊತ್ತಾಗೋಯ್ತು. ನಾನು ಅನ್ಕೊಂಡಿದ್ದೆಲ್ಲ ನಿಜ ಆಯ್ತು. ಮಾ, ನಾನು ನಿನ್ಗೆ ಹೇಳ್ತಿದ್ದೆ ತಾನೆ, ನನ್ನ ಮಾತು ಯಾರೇ ನಂಬ್ತಿರ್ಲಿಲ್ಲ. ಏನಾಯ್ತಕ್ಕ? ಯಾಕೆ ಕಿರ್ಚ್ಕೊಂಡ್ ಬರ್ತಾ ಇದ್ಯಾ? ಅಪ್ಪು, ಏನಾಯ್ತೆ? ನಿನ್ಗೇನ್ ಗೊತ್ತಾಯ್ತು ಪುಟ್ಟಿ? ನಾನ್ ಡೌಟ್ ಬರ್ತಾ ಇದ್ದಿದ್ದು ಇವತ್ ನಿಜ ಆಗೋಯ್ತು ಅತ್ತೆ. ಅಪ್ಪು, ಅದೇನು ಅಂತ ಸರಿಯಾಗಿ ಅರ್ಥ ಆಗೋ ರೀತಿ ಹೇಳು. ಯಾರ ಮೇಲೆ ಅನುಮಾನ ನಿನ್ಗೆ? ಅಜಿತ್ ಮತ್ತೆ ಭೂಮಿ ಮದ್ವೆ ಬಗ್ಗೆ ಅವತ್ತಿಂದನೂ ನನಗ್ ಡೌಟ್ ಇತ್ತು. ಇವತ್ತು ಅದು ಪ್ರೂವ್ ಆಗೋಯ್ತು. ಅಪ್ಪು, ಬಾಯಿಗೆ ಬಂದ ಹಾಗೆ ಏನೇನೋ ಮಾತಾಡ್ಬೇಡ ನೀನು. ಅಪೇಕ್ಷಾ, ಇದು ತಮಾಷೆ ಮಾಡೋ ವಿಷಯನಾ? ನಾನೇನಕ್ಕೆ ಅಜ್ಜಿ ತಮಾಷೆ ಮಾಡ್ಲಿ? ಇರೋ ವಿಷಯನೇ ಹೇಳ್ತಿದ್ದೀನಿ. ಅಂದ್ರೆ ಇಷ್ಟು ದಿನ ಇವರಿಬ್ರು ಸೇರ್ಕೊಂಡು ನಮ್ಮ ಮೋಸ ಮಾಡ್ತಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಭೂಮಿ ಅಜಿತು ನಿಜವಾಗ್ಲೂ ಗಂಡ ಹೆಂಡ್ತಿನೇ ಅಲ್ವಂತೆ. ಅವರಿಬ್ರು ನಿಜವಾಗ್ಲೂ ಮದ್ವೆನೇ ಆಗಿಲ್ವಂತೆ. ಅಪ್ಪು, ಸುಮ್ಮನೆ ಏನೇನೋ ಮಾತಾಡ್ಬೇಡ. ಅಪ್ಪ, ನಾನು ನಿಜನೇ ಹೇಳ್ತಿದ್ದೀನಿ. ಯಾರಮ್ಮ ನಿನ್ಗೆ ಅವ್ರ ಮದ್ವೆ ವಿಷಯ ಹೇಳಿದ್ದು? ಈ ವಂಶಿ ಅಜಿತನ ಹತ್ರ ನಿನ್ನ ಮತ್ತೆ ಭೂಮಿ ಮದ್ವೆ ಸುಳ್ಳು ಅಂತ ಎಲ್ರ ಮುಂದೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದ. ನಿಜವಾಗ್ಲೂ ನಾನು ಕೇಳಿಸ್ಕೊಂಡೆ. ಬೇಕಿದ್ರೆ ಯಾವ ದೇವ್ರ ಮೇಲ್ ಬೇಕಾದ್ರೂ ಆಣೆ ಮಾಡ್ತೀನಿ. ಏ ಅಜಿತ, ಏನು ಅಪ್ಪು ಹೇಳ್ತಾ ಇರೋದು? ವಂಶಿ ನಿನ್ ಹತ್ರ ತಮಾಷೆ ಮಾಡೋ ಫ್ರೆಂಡ್ ಕೂಡ ಅಲ್ಲ. ನಿನ್ನದೇ ಕೇಳ್ತಿರೋದು. ಮಾತಾಡೋ. ವಂಶಿ ಯಾಕೆ ಆ ರೀತಿ ಹೇಳ್ದ? ಸಂಗೀತ ಮಾದು ನನ್ನ ಪ್ರಶ್ನೆ ಅಜಿತ್ಗೆ. ಸಾಹೇಬ್ರೆ, ಒಂದಲ್ಲ ಒಂದು ದಿವಸ ಈ ವಿಷಯ ಗೊತ್ತಾಗಲೇಬೇಕಿತ್ತು. ಅದು
ಇವತ್ತೇ ಗೊತ್ತಾಗುತ್ತೆ ನಮ್ಮ ನಾಟಕಕ್ಕೆ ಇವತ್ತೇ ತೆರೆ ಎಳೆದು ಬಿಡೋಣ. ನಿಜ ಏನು ಅನ್ನೋದನ್ನ ಎಲ್ರಿಗೂ ಹೇಳ್ಬಿಡಿ ಸಾಹೇಬ್ರೆ. ಯಾಕೆ ಅಜಿತ್ ಸೈಲೆಂಟ್ ಆಗ್ಬಿಟ್ಟೆ? ಏನ್ ನಡೀತು ಅಂತ ಹೇಳು. ಮೌನಕ್ಕೆ 1000 ಅರ್ಥ ಇರುತ್ತೆ. ಎಲ್ರಿಗೂ ವಿಷಯ ಗೊತ್ತಾಗಿದೆ. ಇರೋ ಸತ್ಯ ಹೇಳ್ಬಿಡೋದೇ ಒಳ್ಳೇದು. ಎಷ್ಟು ದಿನ ಅಂತ ಮನೆಯವ್ರಿಗೆ ಮೋಸ ಮಾಡೋದು? ನಿಜ ಹೇಳ್ಬಿಡೋದೇ ಒಳ್ಳೇದು. ಅತ್ತೆ ಹೌದು, ನಾನು ಹಾಗೆ ಹೇಳಿದ್ ನಿಜ. ಆದರೆ ಯಾಕೆ ಹೇಳ್ದೆ ಅನ್ನೋದನ್ನ ನೀವು ಯಾರು ಕೇಳೋದಿಲ್ವಾ? ಕೇಳ್ತೀವಿ, ಆದರೆ ನಿನ್ನಲ್ಲ, ಅಜಿತ್ನ. ಹೇಳು ಅಜಿತ್, ಏನಾಯ್ತು? ಈಗ ನನ್ನ ಮೌನ ಉತ್ತರ ಅಲ್ಲ. ಈ ವಂಶ ಹಾಕಿರೋ ಕಂಡೀಷನ್ ಪ್ರಕಾರ ನಾನೇನಾದರೂ ಮಾಡಲೇಬೇಕಲ್ಲ. ಏನಾಯ್ತು ಹೇಳೋ? ದೇವ್ರೆ, ನಾನು ಏನೇನು ಬೇಕಾದ್ರೂ ಸಹಿಸ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ಆದರೆ ಪದೇ ಪದೇ ನನ್ನ ಪ್ರೀತಿಗೆ ಅವಮಾನ ನಡೀತಿದ್ರೆ ನನಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ದೇವ್ರೆ. ಅದಕ್ಕಿವತ್ತು ಉತ್ತರ ಕೊಟ್ಟೇ ಕೊಡ್ತೀನಿ. ನಿನ್ನ ಆಶೀರ್ವಾದ ಇರಲಿ ದೇವ್ರೆ.